ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ತಲೆಬುರುಡೆ ಮಿಸ್ಸಿಂಗ್ ಕೇಸ್. ರಾಮನಾಥನ ಮಗಳು ಚಾರ್ವಿ ತನ್ನ ತಂದೆಯ 5ನೇ ವರ್ಷದ ಪುಣ್ಯತಿಥಿಗೋಸ್ಕರ ಸಕಲೇಶಪುರದಲ್ಲಿರೋ ತನ್ನ ಫಾರ್ಮ್ ಹೌಸ್ಗೆ ಅವಳು ಬರ್ತಾಳೆ. ಆದರೆ ಅವಳು ಬರೋ ಹಿಂದಿನ ದಿನ ರಾತ್ರಿಯೇ ಯಾರೋ ಸಮಾಧಿನ ಅಗೆದು ರಾಮನಾಥನ ಹೆಣದ ತಲೆಬುರುಡೆಯನ್ನು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬುರುಡೆ ಹುಡುಕಾಟದಲ್ಲಿ ಬಂದ ಹಿಮವಂತನಿಗೆ ರಾಮನಾಥನ ಸಾವು ಹೇಗಾಯಿತು ಅನ್ನೋ ಪ್ರಶ್ನೆ ಕಾಡ್ತಾ ಇರುತ್ತೆ. ಆದರೆ ರಾಮನಾಥನ ಮಗಳಿಗೆ ಅದು ಆಕಸ್ಮಿಕ ಸಾವಲ್ಲ, ಅದೊಂದು ಕೊಲೆ ಅಂತ ಅನ್ನಿಸ್ತಾ ಇರುತ್ತೆ. ಕೊಲೆಯ ರಹಸ್ಯವನ್ನು ಹುಡುಕಲು ಹೊರಟ ಹಿಮವಂತನಿಗೆ ಹಲವಾರು ಕೊಲೆಗಳು ಮತ್ತು ಹಲವಾರು ರಹಸ್ಯಗಳು ಎದುರಾಗ್ತವೆ. ಇದೆಲ್ಲದರ ಜೊತೆಗೆ ರಾಮನಾಥನಿಗೆ ಇದ್ದಿದ್ದು ಒಬ್ಬ ಮಗಳಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ಈ ಗ್ಯಾಪಲ್ಲಿ ಚಾರ್ವಿ ಯಾವನ ಜೊತೆಗೋ ಫೋನಲ್ಲಿ ಮಾತಾಡ್ತಾ ಅವನಿಗೆ ಎಲ್ಲ ವರದಿಯನ್ನು ಒಪ್ಪಿಸ್ತಾ ಇರ್ತಾಳೆ. ಯಾರು ಅಂತ ಕೇಳಿದ್ದಕ್ಕೆ ತನ್ನ ಅಣ್ಣ ಅಂತ ಹೇಳ್ತಾಳೆ. ಹೊಸ ಕೊಲೆಯ ಪ್ಲಾಟ್ಗಳು, ಈ ಥರ ಹಲವಾರು ವಿಷಯದೊಂದಿಗೆ ಈ ಪುಸ್ತಕ ನಮ್ಮನ್ನ ಎಡ್ಜ್ ಆಫ್ ದ ಸೀಟಿಗೆ ಕರ್ಕೊಂಡೋಗಿ ಕೂರಿಸುತ್ತೆ. ಕೌಶಿಕ್ ಅವರ ರೈಟಿಂಗ್ ಅಂತೂ ಅಲ್ಟಿಮೇಟು. ತುಂಬ ಸಖತ್ತಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಎಂಡಿಂಗ್ ಅಂತೂ ಸಖತ್ ಅಲ್ಟಿಮೇಟ್ ಆಗಿತ್ತು ಅಂತಲೇ ನಾವು ಹೇಳ್ತೀವಿ.